ಪ್ರಥಮ ತೂಗು ಸೇತುವೆ 1989ರಲ್ಲಿ ನಮ್ಮ ಅರಮೂರಿನಲ್ಲಿ. ಅದರ ಮೊದಲು ಒಂದು ಇಲ್ಲಿ ಕುಶಾಲನಗರದಲ್ಲಿ ಮರದಿನ ಮರಕ್ಕೆ ರೂಪುಗಟ್ಟಿ ಅವ್ರ ರೇಂಜ್ ಆಫೀಸರ್ ಹೇಳಿದ್ದಕ್ಕೆ ಅವರು ಉಪದ್ರವವನ್ನು ಮಾಡಿದ್ದಾಯಿತು. ಅವರನ್ನು ಬಿಡದೇ ಇಲ್ಲ ಅವರು, ಇಲ್ಲಿದ್ದವರಲ್ಲಿ ಟ್ರಾನ್ಸ್ಫರ್ ಆಗಿ ಹೋದವರು. ಸರಿ, ಒಂದು ದಾಟಿಗೆ ಮಾಡಿಕೊಡಿ. ಅದು ಕಾವೇರಿ ನದಿ 2 ಪಾಲಾಗಿ ಪುನಃ ಸೇರ್ತದೆ. 65 ಎಕರೆ ಸರ ಇದು ಫಾರೆಸ್ಟ್ ಲ್ಯಾಂಡಲ್ಲಿತ್ತು. ಅದಕ್ಕೆ ಕರ್ಕೊಂಡೋದ್ರು. ಮರದಿನ ಮರಕ್ಕೆ ರೂಪುಗಟ್ಟಿ ಅದು ಬ್ರಿಡ್ಜ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದೊಂದು ಪಾಪು ದಾಟಿಗೆ ವ್ಯವಸ್ಥೆ. ಅದು ಪೇಪರಲ್ಲಿ ಬಂದು ನಮ್ಮ ಅರಮೂರಿನವರು ನಮ್ಮ ಊರಿನವರು ಬಂದು ನಮಗೆ ಮಾಡಿ ಹೊಡಿತು. ಅಲ್ಲಿ ಇಲ್ಲಿ ಮರ ಇಲ್ಲ, ಇಲ್ಲ ಆಗೋದಿಲ್ಲ ಹೇಳಿ ಪಿಲ್ಲರ್ ಹಾಕಿ ಮಾಡಿದ್ದು. ನಂಗೆ ಗೊತ್ತಿಲ್ಲ ಹೇಳಿ. ನಾನು ಸಿವಿಲ್ ಇಂಜಿನಿಯರ್ ಅಲ್ಲ, ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಒಂದು ವರ್ಕ್ಶಾಪ್ 75ರಲ್ಲೇ ಉಂಟು. ಇದು ಹೇಳಿದೆ. ಅವರು ಇಲ್ಲ, ನೀವು ಮಾಡಬೇಕು, ನಾವು ತುಂಬ ಕಷ್ಟದಲ್ಲಿದ್ದೇವೆ, ಹಾಗೆ ಹೀಗೆ ನೀವು ಇಂಜಿನಿಯರೆಲ್ಲ ಮಾಡ್ಬೋದು ಅಂತ. ನೀವು ಮನಸ್ಸು ಮಾಡಿದರೆ ಬಾಡಿಗೆ ಆಗ್ತದೆ ಅಂತ ಅವರು ಧೈರ್ಯ ಹೇಳಿದ್ರು. ನಾನಿಲ್ಲಿ ಕೆಲವು ವಿಶೇಷ ಕೆಲಸ ಎಲ್ಲ ಮಾಡಿದ್ದೆ ಅಲ್ಲ, ಅದು ನೋಡಿದಾರಲ್ಲ ಅಪ್ಪ, ಈ ಸಂಬಡಿಯ ಬಂಗ ಬರಿಬಿಡಿ ಅವ್ರಿಗೆ ಸ್ವಲ್ಪ ತಲೆ ಇದ್ದಾವೆ ಅಂತ ಆಗಿದೆ ಅವ್ರಿಗೆ. ಮತ್ತು ಅವರದ್ದು ದೋಣಿ ಇತ್ತು, ಅದಕ್ಕೆ ತೂತು, ಅದಕ್ಕೆ 5 ಜನ ಒಬ್ಬ ನೀರವರೆಗೆ ಆಗ್ತಾಯಿರ್ಬೇಕು. ನಾವು ನೋಡಿದ್ದು ನಮ್ಮ ಅವಸ್ಥೆ ಆಯ್ತು ಹೇಳಿದರು. ಹಾಗೆ ಒಂದು ಮಂಗಳೂರಿಗೆ ಪುಸ್ತಕ ತಗೊಂಡು ಬಂದು ಸ್ಟಡಿ ಮಾಡಿ, ಮತ್ತು ನನ್ನ ಸ್ನೇಹಿತರೊಬ್ಬರಿದ್ದಾರೆ ಸಿವಿಲ್ ಇಂಜಿನಿಯರ್, ಅವರನ್ನು ಸುಮಿತ್ರ ಅಂತ, ಅವರ ಸಹಕಾರದಿಂದ ಪಿಲ್ಲರ್ ಡಿಸೈನ್ ಮಾಡಿದೆ. ನನಗೆ ಐಡಿಯಾ ಬಂದು ಹೇಗೆ ಮಾಡೋದಂತ. ಮತ್ತು ದುಡ್ಡಿಲ್ಲ, ಮನೆಯಿಂದ ಬರ್ತೀವಿ. ನನಗೇನು ಕೊಡೋದು ಬೇಡ, ನನಗೆ ಐಡಿಯಾ ಉಂಟು, ಈಗ ನಿಮಗೆ ಎಲ್ಲಿ ಮಾಡಿಸ್ತೇನೆ, ಸಾಮಾನು ಮಾತ್ರ ಸಂಗ್ರಹ ಮಾಡಿ ಹೇಳಿದೆ. ಹಾಗೆ ಮತ್ತು 2 ತಿಂಗಳಲ್ಲಿ 87 ಮೀಟರ್ದೆಲ್ಲ ಬ್ರಿಡ್ಜ್ ಆಯಿತು. ಅವರೆಲ್ಲ ಮರ ಎಲ್ಲ ಕೊಯ್ದು ಅಡಿಗೆ ಆಗ್ತೀವಿ. ಹಾಗೇನು ಸೇತುವೆ ಮಾಡಿ ನೋಡಿದ್ರೆ ಕಲ್ಪನೆ ಇಲ್ಲ, ಕನಸು ಇಲ್ಲ. ನಮ್ಮೂರಿಗೆ ಒಂದು ಬೇಕು ಮಾಡಿದೆವು ಅಷ್ಟೇ. ಈಗ ಒಟ್ಟಿಷ್ಟು ಸೇತುವೆಗಳು ನಿಮ್ಮ 142 ಆಯಿತು. ಆದರೆ ಅದರಲ್ಲಿ ಗ್ರಾಮೀಣ ಸಂಪರ್ಕದ 127, ಮತ್ತು ಟೂರಿಸಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅತಿ ದೊಡ್ಡ ಸೇತುವೆ ಯಾವುದು ತಾವು ಮಾಡಿ? 2 ಉಂಟು. ಒಂದು ಒರಿಸ್ಸಾದಲ್ಲಿ ಗುಡಾರಿಯಲ್ಲಿ ಅವರು ಬಂಶಧಾರ ಹೇಳಿದ್ರು ಒಳಗೆ 240 ಮೀಟರ್ ಉಂಟು. ಇನ್ನು ಕಾಳಿ ನದಿ ಅಡಿಗಟ್ಟಿದ ಹಿನ್ನೀರುಂಟಲ್ಲ, ಅದು ಕೊಡಸಳ್ಳಿ ದೂರವೇರು, ಅದರ ಮೇಲೆ ಕಾಳಿ ನದಿ ಅದು, ಅಲ್ಲಿ ಸಹ 240 ಮೀಟರ್. ಇದು ಎಲ್ಲ 240 ಮೀಟರ್, ಚಿಕ್ಕ 4 ಕಿಲೋಮೀಟರ್ ಟೋಟಲ್. ಅದಕ್ಕೆ ಇದೆಲ್ಲ ಸೇರಿಸಿದರೆ ವರ್ಷದ್ದು ಜಾಸ್ತಿ ಆಗ್ತದೆ. ಆಚೆ ಫೈಟಲ್ಲಿ ಮಾಡಿ ಅಪ್ರೋಚ್ ಬಿಟ್ಟಿದೆ, ಇದು ಒಳ್ಳೆ ಬರ್ತದೆ, ಇದು ಬೇರೆ ಬರ್ತದೆ. ಎಷ್ಟು ಸಮಯ ತೆಗೊಳ್ತದೆ ಒಂದು ಬ್ರಿಡ್ಜಿಗೆ? ಅದು ಉದ್ದದ ಮೇಲೆ ಆಗಿರೋದು. ಸಣ್ಣ 20-30 ಮೀಟರ್ ಕೆಳಗೆ ಸಾಮಾನ್ಯ ಮಾಡುವುದಿಲ್ಲ. ಅದಕ್ಕೆ RCC ಮಾಡೋದು ಕಾಂಪಿಟೇಟಿವ್ ಆಗೋದಿಲ್ಲ ಕಾಸ್ಟಲ್ಲಿ. 30 ಮೀಟರ್ ಮೇಲೆ ಇದೆ. 30 ಮೀಟರಿಂದ 15-20 ಸಲ ಮಾಡಲಿಕ್ಕೆ ಬರ್ತದೆ. ಮತ್ತು ಈ 240 ಮೀಟರೆಲ್ಲ ಅದು 5 ವರ್ಷ ನೋಡಿದೆ. ಈ ಭೌಗೋಳಿಕವಾಗಿ ಏನೇನು ಸಮಸ್ಯೆಗಳು ಬರ್ತವೆ ಇಂಥ ಒಂದು ತೂಗು ಸೇತುವೆ ಮಾಡುವಾಗ? ಸಮಸ್ಯೆಗಳು ಬರುವುದಿಲ್ಲ ನಮಗೆ ಸೈಟಲ್ಲ. ಅದು ಪ್ರತಿಯೊಂದು ಇದು ಕೂಡ ಚಾಲೆಂಜ್, ಅದು ಸೈಟ್ ಕೂಡ. ಕೆಲವು ಕಡೆಗೆ ನೆರೆ ಬರ್ತದೆ, ಎಕ್ಸರ್ಸೈಸ್ ಮಾಡಬೇಕು. ಕೆಲವು ಕಡೆಗೆ ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಅದಕ್ಕೆ ತುಂಬ ಹಾಳಾಗಬೇಕು. ಮತ್ತು ಒರಿಸ್ಸಾದಲ್ಲಿ ಇದು 17 ಮೀಟರ್ ಆಳದವರೆಗೆ ಹೊಯ್ಗೆ ಸ್ಪೆಷಲ್ ಡಿಸೈನ್ ಮಾಡಬೇಕು. ಮತ್ತು ಕೆಲವು ಕಡೆ 17 ಮೀಟರ್ ಆಳದಲ್ಲಿ ಕಲ್ಲಿರೋದು, ಅದಕ್ಕೆ ಹೊಯ್ಗೆಯಲ್ಲೆಲ್ಲ ದೊಡ್ಡವರಿಗೆ ಇಳಿಸಿ 9 ಮೀಟರಲ್ಲಿ. ನಾನು ಪುಸ್ತಕ ಕೊಡ್ತೀನಿ ಅಂತ ನಾನು ಅದರಲ್ಲಿ ಫುಲ್ ವಿಚಾರಿಸುಂಟು. ಸರಿ.